ಹಾಯ್ ನಮಸ್ತೆ ಫ್ರೆಂಡ್ಸ್. ಈಗ ಹೊಸ ರೀತಿ ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ, ಸಖತ್ತಾಗಿರುತ್ತೆ. ಈ ಥರ ಟ್ರೈ ಮಾಡಿ. ಮೊದಲಿಗೆ ನಾನು 100 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನ ಡಬಲ್ ಮಾಡಿಕೊಂಡ್ರೆ 200 ಎಳೆ ದಾರ ಆಗುತ್ತೆ. ಈ ರೀತಿ ದಾರನ ನಾನು ಎಳೆ ತೊಗೊಂಡು ಮೊದಲಿಗೆ ಗಮ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿಗೆ ನೋಡಿಕೊಂಡು ಈ ಥರ ಹೋಲ್ ಮಾಡಿಕೊಂಡು ನಾನು ಕುಚ್ಚಿಂದ ಕುಚ್ಚಿಗೆ ಫಿಂಗರ್ ಗ್ಯಾಪ್ ತೊಗೊಂಡಿದ್ದೀನಿ. ಒಂದು ಫಿಂಗರ್ ಗ್ಯಾಪ್ ತೊಗೊಂಡು ಈ ಥರ ಹೋಲ್ ಮಾಡ್ಕೊಂಡು ನೋಡಿ, ಈ ಥರ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಲೆಂತ್ಗೆ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಲೆಂತ್ ತೊಗೋಬೇಕಾಗುತ್ತೆ. ಕುಚ್ಚು ಬೇಬಿ ಕುಚ್ಚು ಯಾವಾಗಲೂ ಸ್ಮಾಲ್ ಹಾಕ್ತಿದ್ದೀವಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಉದ್ದ ತೊಗೊಳ್ಳಿ. ಒಂದು 3/4 ಇಂಚ್ ತೊಗೊಳ್ಳಿ. 3/4 ಇಂಚು ಬೇಬಿ ಕುಚ್ಚುಗೆ 3/4 ಇಂಚ್ ತೊಗೊಳ್ಳಿ. ಇದಕ್ಕೆ ನೋಡಿ ಈ ರೀತಿ ಗೋಲ್ಡ್ ಥ್ರೆಡಲ್ಲಿ ಫಸ್ಟಿಗೆ ಈ ರೀತಿ ನಾಟ್ ಹಾಕ್ಕೊಂಡು ಕೈಯಲ್ಲಿ ಇಟ್ಕೊಳ್ಳಿ. ಹಿಂದೆಯಿಂದ ಚುಟ್ಬಿಟ್ಟು ನೋಡಿ, ಈ ಥರ ಕುಚ್ಚಿಗೆ ಈ ಥರ ನೀಟಾಗಿ ಸುತ್ತುತ್ತಾ ಬನ್ನಿ. ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಗೋಲ್ಡ್ ಥ್ರೆಡಲ್ಲಿ ಈ ರೀತಿ ನೀಟಾಗಿ ನಿಧಾನಕ್ಕೆ ಗ್ರಿಪ್ಪಾಗಿ ಹಿಡ್ಕೊಂಡು ಸುತ್ಕೊಳ್ಳಿ. ಈ ಥರ ಸುತ್ಕೊಳ್ತಾ ಬನ್ನಿ ಡಿಸೈನು ಬೇಬಿ ಕುಚ್ಚಿಗೆ. ನೋಡಿ ನೀಟಾಗಿ ಸುತ್ಕೊಳ್ಳಿ, ರಿಂಕಲ್ಸ್ ಬರಬಾರ್ದು ಮತ್ತು ಒಂದ್ರ ಮೇಲೆ ಒಂದು ದಾರ ಕೂರ್ದಂಗೆ ಗೋಲ್ಡ್ ಕಲರ್ದು ನೀಟಾಗಿ ಥ್ರೆಡ್ನ ಸುತ್ಕೊಂಡು ನೋಡಿ. ಮೊದಲಿನ ಕುಚ್ಚು ಯಾವ ಲೆಂತ್ಗಿದೆಯೋ ನಾನು ಅದೇ ಲೆಂತ್ಗೆ ಈ ಕುಚ್ಚಕ್ಕೂ ಥ್ರೆಡ್ ಸುತ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಸುತ್ಕೊಂಡಾದ್ಮೇಲೆ ಈ ರೀತಿ ಬ್ಯಾಕ್ ಸೈಡ್ಗೆ ತಿರುಗಿಸ್ಬಿಟ್ಟು, ತುಂಬ ಜಾಸ್ತಿ ಬೇಡ, 1-2 ಎಳೆ ಗೋಲ್ಡ್ ಥ್ರೆಡ್ ಸೇರಿಸ್ಕೊಂಡು ಕುಚ್ಚು ಥ್ರೆಡ್ ಏನಿದೆ ಆ ಥ್ರೆಡ್ಡು ಸೇರಿಸ್ಕೊಂಡು ನೋಡಿ ಈ ಥರ ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಮತ್ತೊಂದು ಸರಿ ಸೇಮ್ ಅದೇ ಥರನೇ ನೋಡಿ ಈ ಥರ ಎಳ್ಕೊಂಡು ಸೂಜಿನ ಗೋಲ್ಡ್ ಥ್ರೆಡ್ಡಲ್ಲಿ ಮತ್ತೆ ನೀಟಾಗಿ ನಾಟ್ ಹಾಕ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಈ ಥರ ನೀಟಾಗಿ ಟೈಟಾಗಿ ಎಳ್ಕೊಂಡು ನೋಡಿ ಬ್ಯಾಕ್ ಸೈಡ್. ಮತ್ತು ಇವಾಗೇನು ನಾವು ಗೋಲ್ಡ್ ಥ್ರೆಡ್ ಇದೆ ನೋಡಿ, ಈ ಥ್ರೆಡ್ಡು ಸ್ಯಾರಿಗೂ ಸೇರಿಸ್ಬಿಟ್ಟು ಗೋಲ್ಡ್ ಥ್ರೆಡ್ ಫುಲ್ಲು ಒಳಗಡೆಯಿಂದ ಹೊರಗಡೆ ಬರೋ ಥರ ಈ ಥರ ಸೂಜಿನ ಎಳ್ಕೊಳ್ಳಿ. ಯಾಕೆ ಅಂದರೆ ಫುಲ್ಲು ಗ್ರಿಪ್ಪಾಗಿ ಕೂತಿರುತ್ತೆ. ಯಾವುದೇ ಕಾರಣಕ್ಕೂ ಎಳೆ ಬಿಟ್ಕೊಳೋದು, ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೋಗೋದು, ಆ ಥರದ್ದೇನೂ ಆಗೋದಿಲ್ಲ. ನೀಟಾಗಿ ಟೈಟಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ನಾನು ಹೇಳೋ ಮೆಥಡಲ್ಲಿ ನೀವು ಈ ರೀತಿ ಕುಚ್ಚು ಕಟ್ಕೊಂಡು ನಾಟ್ ಮಾಡಿದ್ರೆ ನೋಡಿ. ಈಗ ಮೊದಲಿನ ಕುಚ್ಚು ಏನು ಲೆಂತ್ ಇದೆ ಅದೇ ಕುಚ್ಚು ಲೆಂತ್ಗೆ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಥ್ರೆಡ್ ಏನಿದೆ ಥ್ರೆಡ್ಗೆ ಗಮ್ ಹಾಕಿ ಎತ್ತಿಕೊಳ್ಳೋಣ. ನೋಡ್ಕೊಳ್ಳಿ ಪಕ್ಕದ ಥ್ರೆಡ್ ಕುಚ್ಚಿಗೂ ನಮಗೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಬಂದರೆ ನೋಡಿ ಈ ಥರ ಇಟ್ಕೊಂಡು ಫಿಂಗರ್ಸಲ್ಲಿ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿಕೊಂಡು ಶೇಪ್ ನೋಡ್ಕೊಳ್ಳಿ ನೀಟಾಗಿರೋ ಥರ ಕುಚ್ಚಿಂದು. ನೋಡಿ ಕರೆಕ್ಟಾಗಿದೆ ಅಲ್ವಾ? ಈ ಥರ ನಾನು ಪಲ್ಲು ಕಲರ್ ಒಂದು, ಸ್ಯಾರಿ ಕಲರ್ ಒಂದು, 2 ಕಲರಲ್ಲೂ ಅದೊಂದು ಇದೊಂದು ಅಂತ ಕುಚ್ಚು ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಪಕ್ಕದಲ್ಲಿ ಸೇಮ್ ಫಿಂಗರ್ ಗ್ಯಾಪ್ ಇಟ್ಕೊಂಡು ನೋಡಿ, ಒಂದು ಬೆರಳಿಟ್ಟು ಬೆರಳಿನ ಅಳತೆ ಕರೆಕ್ಟಾಗಿ ಪಕ್ಕದಲ್ಲಿ ನಾನು ಹೋಲ್ ಮಾಡ್ಕೋತಾ ಇದ್ದೀನಿ. ಈ ಥರ ನಾಟ್ ಮಾಡಿಕೊಂಡು ಮತ್ತು ನೋಡಿ ಸ್ಯಾರಿ ಕಲರ್ ಥ್ರೆಡ್ಡು ಅದು ಅಷ್ಟೇ ಸೇಮ್ 100 ಎಳೆ ದಾರ ತೊಗೊಂಡಿದ್ದೀನಿ ನಾನು. 100 ಎಳೆ ದಾರ ತೊಗೊಂಡು ಗಮ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಥರ ಡಬಲ್ ಮಾಡಿದ್ರೆ 200 ಎಳೆ ದಾರ ಆಗುತ್ತೆ. ಸೇಮ್ ಇದೇ ಥರ ನೋಡಿ ಗೋಲ್ಡ್ ಥ್ರೆಡ್ನ ಹಿಂದೆಗಡೆಯಿಂದ ಹೊರಗೆ ತೊಗೊಂಡು ನೋಡಿ ಗಂಟೆ ಏನಿದೆ ನೀಟಾಗಿ ಕುಚ್ಚಿನ ಲೆಂತ್ ಏನಿದೆ ಆ ಲೆಂತ್ ಕರೆಕ್ಟಾಗಿ ಬೆಳ್ಳಲ್ಲಿ ಬಿಗ್ಗಾಗಿ ಹಿಡ್ಕೊಳ್ಳಿ. ಇಲ್ಲಾಂದರೆ ಮುಂದಕ್ಕೆ ಬಂದುಬಿಡುತ್ತೆ ನಾವು ಟೈಟಾಗಿ ಸುತ್ಕೋಬೇಕಾದ್ರೆ. ಈ ರೀತಿ ಬಿಗ್ಗಾಗಿ ಹಿಡ್ಕೊಂಡು ನೀಟಾಗಿ ಸುತ್ಕೊಳ್ಳಿ. ಗೋಲ್ಡ್ ಥ್ರೆಡ್ಡು ಎಳೆ ಮೇಲೆ ಎಳೆ ಬರಬಾರ್ದು, ನೀಟಾಗಿ ಒಂದ್ರ ಕೆಳಗಡೆ ಒಂದು ನೀಟಾಗಿ ಬರೋ ಥರ ಸುತ್ಕೊಳ್ಳಿ. ಫಿನಿಶಿಂಗ್ ಚೆನ್ನಾಗಿರುತ್ತೆ. ಕುಚ್ಚು ಟೈಟಾಗಿ ಇಟ್ಕೊಳ್ಳಿ. ಯಾವುದಕ್ಕೂ ಸ್ಯಾರಿನ ಗ್ರಿಪ್ಪಾಗಿ ಟೇಬಲ್ ಮೇಲೆ ಹಾಕ್ಕೊಂಡು ನಾವು ಈ ಥರ ಟೈಟಾಗಿ ಎಳೆದು ಇಟ್ಕೊಂಡು ಮಾಡುವುದು. ನೀಟಾಗಿ ಸುತ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಇದೇ ರೀತಿ ನೀಟಾಗಿ ಸ್ಯಾರಿ ನೋಡಿ ಈ ರೀತಿ ಇಟ್ಕೊಂಡು ಸುತ್ಕೊಳ್ಳಿ. ಈಸಿಯಾಗಿ ಆಗುತ್ತೆ. ತುಂಬ ಈಸಿಯಾಗಿದೆ ಈ ಮೆಥಡು. ನೋಡಿ ಪಕ್ಕದ ಕುಚ್ಚು ನಾವು ಗೋಲ್ಡ್ ಥ್ರೆಡ್ ಯಾವ ರೀತಿ ಸುತ್ಕೊಂಡಿದ್ದೀವೋ ಅದೇ ರೀತಿ ಸುತ್ಕೊಂಡು ಅದೇ ಲೆಂತ್ಗೆ ಸೇಮ್ ಲೆಂತ್ಗೆ ಸುತ್ಕೊಳ್ಳಿ. ಈ ರೀತಿ ಮಾಮೂಲಿ ಸೇಮ್ ಆವಾಗಲೇ ತೋರಿಸ್ದಾಗೆ ಬ್ಯಾಕಲ್ಲಿ 1-2 ಎಳೆ ಗೋಲ್ಡ್ ಥ್ರೆಡ್ನ ಸೇರಿಸ್ಕೊಂಡು
ಕುಚ್ಚಿನ ಥ್ರೆಡ್ಡು ಸೇರಿಸಿ ನಾವು ನಾಟ್ ಹಾಕ್ಕೋಬೇಕು. ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಕುಚ್ಚು ಬಿಚ್ಕೊಳೋದಿಲ್ಲ, ಅದಕ್ಕೋಸ್ಕರ ಗ್ರಿಪ್ಗೆ. ಆಮೇಲೆ ಮಾಮೂಲಿ ಜಿಗ್ಜಾಗ್ದೇನಿದೆ ಸ್ಯಾರಿ ಜಿಗ್ಜಾಗ್ ಅದರೊಳಗಡೆಯಿಂದ ಮಾಮೂಲಿ ಗೋಲ್ಡ್ ಥ್ರೆಡ್ ಒಳಗಡೆಗೆ ಇಂದ ಹೊರಗೆ ಬರೋ ಥರ ಗೋಲ್ಡ್ ಸೂಜಿನ ಹಾಕಿ ಎಳ್ಕೊಳ್ಳಿ ಥ್ರೆಡ್ನ, ಗೋಲ್ಡ್ ಥ್ರೆಡ್ಡು. ಈ ರೀತಿ ಎಳ್ಕೊಂಡಾದ್ಮೇಲೆ ಮೊದಲು ನಾವು ಕುಚ್ಚಿಂದು ಏನು ಲೆಂತ್ ಇದೆ ಅದೇ ಲೆಂತ್ಗೆ ನೋಡಿಕೊಂಡು ಸೇಮ್ ಈ ರೀತಿ ನೀಟಾಗಿ ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಪಕ್ಕದ ಕುಚ್ಚಿಗೂ ಈ ಕುಚ್ಚಿಗೂ ಸೇಮ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಏನಾದರೂ ಹೆಚ್ಚಾಗಿ ಬಂದರೆ ಒಂಚೂರು ಟ್ರಿಮ್ ಮಾಡ್ಕೊಳ್ಳಿ. ಒಂಚೂರು ಹೆಚ್ಚು ಕಮ್ಮಿ ಬಂದರೂ ಕೂಡ ನೋಡಿ ಈ ಥರ ನೀಟಾಗಿ ಬೆರಳಲ್ಲಿ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ಎಕ್ಸ್ಟ್ರಾ ಥ್ರೆಡ್ ಯಾವುದು ಅಂತ. ನೀಟಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದೇ ರೀತಿ ಸ್ಯಾರಿ ಫುಲ್ ನೀವು ಕಂಪ್ಲೀಟ್ ಮಾಡ್ಕೋಬೋದು. ನಾನು ಮತ್ತೊಂದು ಕುಚ್ಚು ಸೇಮ್ ಹಾಕೋದನ್ನ ತೋರಿಸ್ಕೊಡ್ತಿದ್ದೀನಿ ನೋಡಿ. ಒಂದು ಬೆರಳಿಟ್ಟು ಆ ಬೆರಳಿನ ಪಕ್ಕದ ಗ್ಯಾಪ್ಗೆ ಏನಿದೆ ಅಲ್ಲಿ ನಾನು ಹೋಲ್ ಮಾಡಿಕೊಂಡು ಮಾಮೂಲಿ ಥ್ರೆಡ್ ಏನಿದೆ ನಾನು ಥ್ರೆಡ್ ಹಾಕ್ಕೋತಾ ಇದ್ದೀನಿ. ಈಗ ಸ್ಯಾರಿ ಕಲರ್ ಥ್ರೆಡ್ ಹಾಕ್ಕೋತಾ ಇದ್ದೀನಿ ನಾನು. ಸೀರೆ ಕಲರ್ ಒಂದು, ಪಲ್ಲು ಕಲರ್ ಒಂದು ಅಂತ ಎರಡೂ ಅಪೋಸಿಟ್ ಕಲರಲ್ಲಿ ಒಂದು ಸಿಂಗಲ್ ಕುಚ್ಚನ್ನೇ ನಾನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಪಕ್ಕದ ಕುಚ್ಚು ಏನಿದೆ ಅದೇ ಲೆಂತ್ ನೋಡಿಕೊಂಡು ನೀವು ಕುಚ್ಚಿನ ದಾರನ ಇಟ್ಕೊಳ್ಬೇಕು. ಈ ಥರ ಬೆರಳಲ್ಲಿ ನೀಟಾಗಿ ಇಟ್ಕೊಂಡು ಗೋಲ್ಡ್ ಥ್ರೆಡ್ ಏನಿದೆ ಹಿಂದೆಗಡೆಯಿಂದ ಇದು ಕುಚ್ಚಿಗೆ ಹಾಕ್ಕೊಂಡು ಚುಚ್ಕೊಂಡು ಮತ್ತೆ ಹೊರಗಡೆ ತೊಗೊಂಡು ಫಿಂಗರ್ಸಲ್ಲಿ ಬ್ಯಾಕ್ ಸೈಡ್ ಥ್ರೆಡ್ನ ಗೋಲ್ಡ್ ಥ್ರೆಡ್ನ ಕೈಯಲ್ಲಿ ಇಟ್ಕೊಂಡು ಹೊರಗಡೆಯಿಂದ ನೋಡಿ ಈ ಥರ ನೀಟಾಗಿ ಕುಚ್ಚ ಮೇಲೆ ಗೋಲ್ಡ್ ಥ್ರೆಡ್ಡು ಎಳೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಸುತ್ಕೊಳ್ಳಿ. ಈ ಥರ 1-2-3 ಕುಚ್ಚು ಹಾಕೋವರೆಗೂ ಕಷ್ಟ ಅನಿಸುತ್ತೆ, ಆಮೇಲೆ ಫಟಾಫಟ್ ಅಂತ ಆಗೋಗ್ಬಿಡುತ್ತೆ ನೋಡಿ. ಸೇಮ್ ಪಕ್ಕದ ಕುಚ್ಚದು ಏನಿದೆ ನಾವು ಥ್ರೆಡ್ಡಿನ ಮೆಜರ್ಮೆಂಟು ಅದೇ ಮೆಜರ್ಮೆಂಟ್ಗೆ ನಾವು ಗೋಲ್ಡ್ ಥ್ರೆಡ್ಡೂ ಸುತ್ಕೋಬೇಕು. ಸುತ್ಕೊಂಡು ನೋಡಿ ಸೇಮ್ ನಾನು ಮೊದಲೇ ಹೇಳಿದ್ನಲ್ಲ 2 ಥ್ರೆಡ್ ಗೋಲ್ಡ್ ಥ್ರೆಡ್ಡು ಸೇರಿಸಿ ಕುಚ್ಚಿನ ಥ್ರೆಡ್ಡು ಸೇರಿಸ್ಕೊಂಡು ಈ ಥರ ಗಟ್ಟಿಯಾಗಿ ನಾಟ್ ಹಾಕ್ಕೊಳ್ಳಿ. ಮತ್ತೊಂದು ನಾಟ್ ಹಾಕ್ಕೊಳ್ಳಿ. ಈ ರೀತಿ ನಾಟ್ ಹಾಕ್ಕೊಂಡು ಮಾಮೂಲಿ ಸೇಮ್ ಏನಿದೆ ಹಿಂದೆಗಡೆ ಥ್ರೆಡ್ ಗೋಲ್ಡ್ ಥ್ರೆಡ್ಡು ಮತ್ತು ಪಲ್ಲು ಜಿಗ್ಜಾಗ್ದೇನಿದೆ ಆ ಜಿಗ್ಜಾಗ್ ಒಳಗಡೆಯಿಂದ ಗೋಲ್ಡ್ ಥ್ರೆಡ್ ಒಳಗಡೆಯಿಂದ ಹೊರಗಡೆಗೆ ಬರಬೇಕು ಸೂಜಿ. ಆ ಥರ ಚುಚ್ಕೊಂಡು ಗೋಲ್ಡ್ ಥ್ರೆಡ್ನ ಹೊರಗಡೆಗೆ ಎಳ್ಕೊಳ್ಳಿ. ಮೇಲ್ಮೇಲೆ ಹಾಕಿದ್ರೆ ಒಂಚೂರು ಏನಾದರೂ ಎಳ್ದಂಗೆ ಆದಾಗ ಥ್ರೆಡ್ ಕಟ್ಟಾದರೂ ಕೂಡ ಫುಲ್ ಕುಚ್ಚೆ ಹಾಳಾಗುತ್ತೆ. ಈ ರೀತಿ ಹಾಕ್ಕೊಂಡ್ರೆ ನೀವು ಗ್ರಿಪ್ಪಾಗಿ ಕೂತಿರುತ್ತೆ, ಹೊರಗಡೆ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು ಅಂತ ಹೇಳೋದು. ಪಕ್ಕದ ಕುಚ್ಚು ಲೆಂತ್ ಏನಿದೆ ಅದೇ ಲೆಂತ್ಗೆ ನೀವು ಕುಚ್ಚು ಕಟ್ ಮಾಡ್ಕೊಳ್ಳಿ. ಮತ್ತೆ ನೋಡಿ ಇದೇ ರೀತಿ ನೋಡ್ಕೊಳ್ಳಿ. ನೋಡಿ ಸೇಮ್ ಪಕ್ಕದ ಥ್ರೆಡ್ಡು ಪಕ್ಕದ ಕುಚ್ಚು ಈ ಕುಚ್ಚು ಸೇಮ್ ಎಕ್ಸ್ಟ್ರಾ ಬಂದಿರೋ ಥ್ರೆಡ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಕುಚ್ಚು ದೊಡ್ಡದು ಒಂದು ಕುಚ್ಚು ಚಿಕ್ಕದು ಅಂತ ಮಾಡ್ಕೋಬೇಡಿ. ನೋಡಿ ಸೇಮ್ ಎಲ್ಲ ಕುಚ್ಚು ಒಂದೇ ಲೆಂತ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಗೋಲ್ಡ್ ಥ್ರೆಡ್ಡು ಸಹ ನಾನು ಒಂದೇ ಲೆಂತ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಯಾವ ಸ್ಯಾರಿಗಾದರೂ ಸರಿಯೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.